ದೊಡ್ಡದಾಗಿ ವೇದಿಕೆಗಳಲ್ಲಿ ಕೂಗ್ತಕ್ಕಂಥವರು ತಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸ್ತೀರಾ ಅಂತಂದರೆ ಆಗಲೇ ಗೊತ್ತಾಗುತ್ತೆ. ಎಲ್ಲಿದ್ದಾನೆ ಅಂತಂದರೆ ಜರ್ಮನಿಯಲ್ಲಿ ಓದ್ತಾ ಇದ್ದಾನೆ, ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾನೆ. ಓದಬೇಡಿ ಅಂತ ಹೇಳೋದಿಲ್ಲ, ಆದರೆ ಕನ್ನಡ ಮಾತಾಡ್ತಾನ? ಇಲ್ಲ, ಕನ್ನಡ ಅವನಿಗೆ ಲಿಟ್ಲ್ ಅಂತ. ಕನ್ನಡ ಬೇಕಾಗಿಲ್ಲ ಅವ್ರಿಗೆ. ಕನ್ನಡವಿಲ್ದಿಯೂ ಬದುಕಬಲ್ಲೆವು ಅನ್ನೋರಿದಾರಲ್ಲ, ಅಂಥವರಿಂದ ಕನ್ನಡದ ಪರಿಸರ ನಾಶ ಆಗಿರ್ತಕ್ಕಂಥದ್ದು. ಸರ್ಕಾರ ಮನಸ್ಸು ಮಾಡಿದರೆ 6 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡೋಕ್ಕೆ ಸಾಧ್ಯ. ಕನ್ನಡದಲ್ಲಿ ನೀನು ಓದಿಲ್ಲ ಅಂದರೆ, ಬರೋದಿಲ್ಲ ಅಂದರೆ ನಿನಗೆ ಅರ್ಹತಾ ಪತ್ರ ಕೊಡೋದಿಲ್ಲ, ನಿನಗೆ ಕೆಲಸ ಕೊಡೋದಿಲ್ಲ. ನೀನು ಕನ್ನಡ ನಾಡಲ್ಲೇ ಕೆಲಸ ಮಾಡಬೇಕು ಅಂತಂದರೆ ಎಲ್ಲಿ ನಿನ್ನ ಅರ್ಹತಾ ಪತ್ರ? ಕನ್ನಡ ಗೊತ್ತಿದೆ ಅನ್ನೋದಕ್ಕೆ ಎಲ್ಲಿ ಅರ್ಹತಾ ಪತ್ರ? ಸರ್ಟಿಫಿಕೇಟ್ ಅಂತ ಯಾವ್ದು ಹೇಳ್ತೀರ? ಎಲ್ಲಿ ನಿನ್ನ ಅರ್ಹತಾ ಪತ್ರ ಅಂತ ಕೇಳಬೇಕು. ಪರವಾಗಿಲ್ಲ, ಇವತ್ತು ಸುಳ್ಳು ಸರ್ಟಿಫಿಕೇಟ್ಗಳು ಕೊಡೋದು ಜಾಸ್ತಿ ಜನ ಆಗೋಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ಕನ್ನಡದ ಹಿರಿಮೆ ಗೊತ್ತಾಗಬೇಕಾದ್ರೆ, ಪಳಮೆ ಗೊತ್ತಾಗಬೇಕಾದ್ರೆ, ಅದರ ಪ್ರಾಚೀನತೆ ಗೊತ್ತಾಗಬೇಕಾದ್ರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಡಾಕ್ಟರ್ ಮಂಜೇಶ್ವರದ ಗೋವಿಂದ ಪೈ ಅಂತವರು ನನ್ನಂಥ ಎಳೆಯರಿಗೆ ಒಂದು ರೀತಿಯ ದೀಕ್ಷೆಯನ್ನು ಕೊಟ್ಟವರು, ಕನ್ನಡದ ದೀಕ್ಷೆಯನ್ನು ಕೊಟ್ಟವರು. ಇಲ್ಲೆಲ್ಲ ಮಂಗಳೂರಿನವ್ರು ಜಾಸ್ತಿ ಜನ ಇದ್ದಾರೆ. ನಿಮ್ಮ ಸುತ್ತನೇ ಇದ್ದಂಥ ಮಂಜೇಶ್ವರದ ಗೋವಿಂದ ಪೈಗೆ 30 ಭಾಷೆಗಳು ಗೊತ್ತಿತ್ತು. ಅದರಲ್ಲಿ ಕನ್ನಡ, ಇಂಗ್ಲೀಷ್, ತುಳು ಎಲ್ಲ ಗೊತ್ತಿತ್ತು. ಅವರು ಒಂದು ಲೇಖನವನ್ನು ಬರೆದಿದ್ರು. ಆ ಲೇಖನ ಏನು ಹೇಳ್ತಾ ಇತ್ತು ಅಂತಂದರೆ, ಗ್ರೀಕ್ನಲ್ಲಿ ನಾಟಕಗಳಿದೆ ಕೆಲವು, ಆ ನಾಟಕಗಳಲ್ಲಿ ಕನ್ನಡದ ಪದಗಳಿದೆ. ಅದರಲ್ಲೂ ಮುಖ್ಯವಾಗಿ 6 ಕನ್ನಡ ಪದ ಒಂದೇ ನಾಟಕದಲ್ಲಿದೆ. ಅಂದರೆ ಅರ್ಥ ಕನ್ನಡದ ಪ್ರಾಚೀನತೆ ಎಷ್ಟು ಅಂತ ನಿಮಗೆ ಊಹೆ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ, ಅಂದರೆ ನಮ್ಮನ್ನೆಲ್ಲ ನೋಡಿ, ನಿಮ್ಮಲ್ಲಿರ್ತಕ್ಕಂಥ ತರುಣರೆಲ್ಲ ಮನಸ್ಸು ಮಾಡಿ ನೀವು ಹುಡುಕಿದರೆ ಸುತ್ತಮುತ್ತ, ಗ್ರೀಸಿನ ಸುತ್ತಮುತ್ತ ಕನ್ನಡ ಅಸ್ತಿತ್ವದಲ್ಲಿ ಇರಬಹುದು ಅಂಥೇಳಿ. ನಾನು 40 ವರ್ಷ ತಗೊಂಡಿದ್ದೀನಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಕನ್ನಡದ ಹುಡುಕಾಟಕ್ಕಾಗಿ 40 ವರ್ಷ ತಗೊಂಡಿದ್ದೀನಿ. ಕೊನೆಗೆ ನಾನು ಅಲೆಕ್ಸಾಂಡ್ರಿಯಾದ ಗೋಡೆಯ ಮೇಲೆ ಊರೊಳ್ ಅನ್ನುವ ಕನ್ನಡ ಪದವನ್ನು ನಾನು ಹೆಕ್ಕಿ ತೆಗೆದೆ. ಅದರ ಅರ್ಥ ಊರಲ್ಲಿ ಅಂತಲೇ. ಊರು ರಕಾರ ಮತ್ತು ಳಕಾರ ಎರಡೂ ಕೂಡ ಕನ್ನಡದ್ದೇ ಅನ್ನೋದಕ್ಕೆ ಸಾಕ್ಷಿಗಳು ಇದೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಜಂಬ ಕೊಚ್ಕೊಳ್ಳೋಕೆ ಹೇಳ್ತಾ ಇಲ್ಲ, ಕನ್ನಡದ ಪ್ರಾಚೀನತೆ ಅಷ್ಟೊಂದು ದೊಡ್ಡದು. ಹೀಗಿರುವಾಗ ಕನ್ನಡ ಮಾಧ್ಯಮದಲ್ಲಿ ಏನೆಲ್ಲ ಅವರು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಆದರೆ ಕನ್ನಡಿಗರು ಹೇಗಿರಬೇಕು ಅನ್ನೋದು ಹೇಳಬೇಕು. ಕನ್ನಡದ ಸಂಕಲ್ಪವನ್ನು ಕುರಿತು ಹೇಳಬೇಕು. ಕನ್ನಡದ ಒಳ್ಳೆಯ ಭಾಷೆಯನ್ನು ಬಳಸಬೇಕು. ಇವತ್ತು ಬಿಡಿ, ಇವತ್ತು ಎಂಥ ಕನ್ನಡ ನಾವು ಕೇಳ್ತಾ ಇದ್ದೀವಿ ಅಂತಂದರೆ ನಿಮಗೆಲ್ಲ ಗೊತ್ತು. 90 ಹೊಡಿ ಈ ರೀತಿಯಾಗಿ ಕೇಳಿ ನನ್ನ ಕಿವಿಗಳು ತೂತು ಬಿದ್ದೋಗಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಅಚ್ಚ ಕನ್ನಡವನ್ನು 100ಕ್ಕೆ 100 ಪಟ್ಟು ಕನ್ನಡವನ್ನು ಬಳಸೋಕ್ಕೆ ಪ್ರಯತ್ನ ಪಡಿ. ಕನಿಷ್ಠ ಒಂದು 60% ಆದರೂ ಕೂಡ, 60ರಷ್ಟಾದರೂ ಶೇಕಡ ನೀವು ಕನ್ನಡದಲ್ಲಿ ಬಳಸೋದಕ್ಕೆ ಸಾಧ್ಯ ಆಗ್ಬೋದು. ಕನ್ನಡದಲ್ಲಿ ಬರೆಯೋ ಮುಖಾಂತರವಾಗಿ IAS ಮಾಡ್ಬೋದು, KAS ಮಾಡ್ಬೋದು, ಎಲ್ಲ IPS ಮಾಡ್ಬೋದು. ಎಲ್ಲ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆದು ತೇರ್ಗಡೆ ಆಗಿ ಉನ್ನತ ಹುದ್ದೆಗಳಿಗೆ ಹೋಗೋದಕ್ಕೆ ಸಾಧ್ಯ. ಕನ್ನಡನೂ ಕೂಡ ಅನ್ನ ಕೊಡುತ್ತೇರಿ, ದಯವಿಟ್ಟು ಸತ್ಯ ಈ ಮಾತು. ಕನ್ನಡದಿಂದಲೂ ಅನ್ನ ಹುಟ್ಟಿಸ್ಕೊಂಡು ಬದುಕೋದಕ್ಕೆ ಸಾಧ್ಯ ಅನ್ನೋದು ನನ್ನ ಮಾತು. ಆದ್ದರಿಂದ ಕನ್ನಡವನ್ನು ತೀರಾ ಕಡೆಗಣಿಸೋದು ಬೇಡ. ಪ್ರವೀಣ್ ಶೆಟ್ಟರ್ ಅಂಥವ್ರು ಇದ್ದಾರೆ, ಅವರು ಹೋರಾಟ ಮಾಡ್ತಾರೆ. ಯಾಕೆ ಎಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗುತ್ತೆ ಅಲ್ಲಿ ಧ್ವಜ ನೆಡ್ತಾರೆ. ಆಮೇಲೆ ಯಾರ್ಯಾರಿಗೆ ಬಲಿ ಹಾಕಬೇಕು ಅವ್ರಿಗೆ ಗೊತ್ತವರು, ಏನೇನು ಕಾಯಕಲ್ಪ ಮಾಡಬೇಕು, ಯಾರ್ಯಾರಿಗೆ ಚುರುಕು ಹೇಗೆ ಮುಟ್ಟಿಸ್ಬೇಕು ಅದೆಲ್ಲ ಅವ್ರಿಗೆ ಗೊತ್ತಿದೆ. ಅದು ಚೆನ್ನಾಗಿ ಗೊತ್ತಿದೆ. ಅದು ಸರಿ ಒಪ್ಪಿಕೊಂಡೆ ನಾನು ಅದೆಲ್ಲ ಗಮನಿಸಿನೇ ಈ ಮಾತನ್ನು ಸ್ವಲ್ಪ ನವಿರಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಆದ್ದರಿಂದ ಎಲ್ಲ ಕನ್ನಡಿಗರು ನೀವು ಮನಸ್ಸು ಮಾಡಿ, ಕನ್ನಡ ಬೆಳಕಾಗಬೇಕು, ಕನ್ನಡ ಬದುಕಾಗಬೇಕು, ಕನ್ನಡ ಸರ್ವಸ್ವ ಆಗಬೇಕು, ಕನ್ನಡವೇ ಆದ್ಯತೆ, ಕನ್ನಡಕ್ಕೆ ಆದ್ಯತೆ ಸಿಗಬೇಕು.